ಇವತ್ತ ನಾವು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ಕೂಡಿ ಬಿಜಾಪುರ ಜಿಲ್ಲಾ SP ಸಾಹೇಬರಿಗೆ ಒಂದು ಮನವಿ ಮುಖಾಂತರ ಒಂದು ವಿಷಯ ತಿಳಿಸ್ಲಾಕ್ ಬಂದಿದ್ದೀವಿ. ಏನು ವಿಷಯ ಅಂದ್ರೆ ಇವರು ಜಲವಾದಿ ಮೇಡಮ್ ಮತ್ತು ನಮ್ಮ ಜೈ ಜವಾನ್ ಜೈ ಕಿಸಾನ್ ರೈತರ ಸಂಘಟನೆ ರಾಜ್ಯ ಅಧ್ಯಕ್ಷ ಮೋತಿರಾಮ್ ಚವ್ಹಾಣ್ ಅವರಿಗೆ ಇವರು ಒಂದು ಆಫೀಸ್ ಮಾಡ್ಕೊಂಡು ಇರಲಿ ಅಂತೇಳಿ ಒಂದು ಮನೆ ಕೊಡ್ತಾರೆ. ಆ ಮನೆ ಒಳಗೆ ಅವರು 4-5 ತಿಂಗಳ ಈದ್ಕೇಶಿಂದ ಅದೇ ಮನೆಗೆ ಇವರು ಅಕ್ರಮವಾಗಿ ಕಬ್ಜಾ ಮಾಡ್ತಾರೆ. ಆ ಕಬ್ಜಾ ಮಾಡ್ಯಾರ, ಇವ್ರಿಗೆ ಅನ್ಯಾಯ ಆಗ್ಯದ ಅಂತೇಳಿ ಇವ್ರಿಗೆ ನ್ಯಾಯ ಕೊಡಿಸ್ಲಾಕ ನಾವು SP ಸಾಹೇಬರಿಗೆ ಭೇಟಿ ಆಗ್ಲಾಕ ಬಂದಿದ್ದೀವಿ. ಆ ಸಂಘಟನೆ ಒಳಗೆ ನಾನು ಒಬ್ಬ ರಾಜ್ಯ ಉಪಾಧ್ಯಕ್ಷ ಇದ್ದೆ. ಇವ್ರದ್ದು ಮೋತಿರಾಮ್ ಚವ್ಹಾಣ್ ಆ ಸಂಘಟನೆ ಹೆಸರ ಮ್ಯಾಗ ಹಲವಾರು ಕಡೆ ಇದೇ ಥರ ಹಗರಣ ಮಾಡ್ಕೋತ ಜನರಿಗೆ ಮೋಸ ಮಾಡ್ಲಾಗತ್ತಾನ ನಮಗೆ ತಿಳಿದು ಬಂದಿದ್ದಾಗ ಆ ಸಂಘಟನೆಗೆ ನಾವು ಕೈ ಬಿಟ್ಟಿವಿ. ಆ ಸಂಘಟನೆ ಒಳಗೆ ಆ ಸಂಘಟನೆ ನಮ್ದು ಏನೂ ಸಂಬಂಧ ಇರಂಗಿಲ್ಲ. ಈಗ ಇವ್ರಿಗೆ ಚಲವಾದಿಯವರು ಮೇಡಮ್ ಅವ್ರಿಗೆ ಅವರು ಆ ಸಂಘಟನೆ ಒಳಗೆ ಜಿಲ್ಲಾ ಅಧ್ಯಕ್ಷತೆ ಮಾಡಿದ್ರು. ಜಿಲ್ಲಾ ಅಧ್ಯಕ್ಷತೆ ಮಾಡಿದ್ರು, ಗೌರವ ಅಧ್ಯಕ್ಷತೆ. ಇವು ಹೆಂಗತ್ತಂದ್ರೆ ಇವರು ಒಬ್ಬ ಇಂಡಿಯಾ ಒಳಗೆ ಮೋತಿರಾಮ್ ಚವ್ಹಾಣ್ ಒಂದು ಹೋರಾಟಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಅವ್ರಿಗೆ ಭೇಟಿಯಾಗಿ ಅವ್ರು ಮಾತಾಡಿ ಕೇಳಿ ಅವ್ರ ಜೊತೆಗೆ ನಾನು ಸಂಘಟನೆ ಒಳಗೆ ಬರ್ತೀನಿ, ಏನು ಸಹಾಯ ಇದ್ರೆ ನೀವು ರೈತರ ಸಂಘಟನೆ ಒಳಗೆ ಬಡ್ರು ಯಾರಾದ್ರೂ ಅವ್ರಿಗೆ ಸಹಾಯ ಮಾಡತ್ತೀರಿ, ಮತ್ತು ಯಾರು ಅನ್ಯಾಯ ಆಗ್ಯದ ಅವ್ರ ಅನ್ಯಾಯ ವಿರುದ್ಧ ನೀವು ಹೋರಾಟ ಮಾಡ್ತೀರಿ, ನಿಮ್ದು ಒಂದು ಚಲೋ ಆಕ್ಟಿವಿಟಿ ಚಲೋ ಕಂಡೈತಿ ಅಂತೇಳಿ ಇವರು ತಮ್ಮ ಇದ್ದಿದ್ದು ಸ್ವಂತ ಮನೆ 30-40 ವರ್ಷದಿಂದ ಆ ಮನೆ ಒಳಗೆ ಇವರು ವಾಸ ಮಾಡ್ಲತ್ತಾರ. ಆ ವಾಸ ಮಾಡೋ ಮನೆ ಇವ್ರು ಏನಂತಾರ, ನಿನ್ಗೆ ಆಫೀಸ್ ಇಲ್ಲ ಅಂದ್ರೆ ಇದು ತಗೋಪ್ಪ, ನೀನು ನನ್ನ ತಮ್ಮನ್ ಸರಿ, ನೀನು ನನ್ನ ಮಗನ್ ಸರಿ, ನನ್ನ ಮಗ ಯಾರೇ ಇಲ್ಲ, ಸೊಸಿ ತಿರ್ಕೊಂಡೈತಿ, ನನ್ನ ಸಣ್ಣ ಕೂಸ್ ತಗೊಂಡು ಜೀವನ ಮಾಡತ್ತೇನೆ ಅಂತೇಳಿ ಇವ್ರು ಅವನಿಗೆ ಮಗನ್ ಸರಿ ತಿರ್ಕೊಂಡು ಆ ಮನೆ ಕೊಡ್ತಾರೆ. ಏನೋ ಬಾಂಡ್ ಇರ್ಲಾರ್ದ, ಯಾವುದು ಲೇಖಿ ಮಾಡ್ಲಾರ್ದ, ಬರೀ ಒಂದು ನಾಲ್ಗಿ ಮ್ಯಾಗ ಭರೋಸಾ ಮಾಡಿ ಅವ್ರು ಮೋತಿರಾಮ್ ಚವ್ಹಾಣ್ಗೆ ಅವರು ಮನೆ ಇರಾಕ್ ಕೊಡ್ತಾರೆ. ಆ ಮೋತಿರಾಮ್ ಚವ್ಹಾಣ್ ಅವರು ಇವ್ರ ಜೊತೆ ಏನ್ ಅನ್ಯಾಯ ಮಾಡ್ಯಾರಂದ್ರ ಒಂದು 4-5 ತಿಂಗಳ ಆ ಮನ್ಯಾಗ ಅವರು ವಾಸ ಮಾಡ್ತಾರೆ. ವಾಸ ಮಾಡೋಣ ಅವರು ನಿಯತ ಬದಲಾವಣೆ ಆಗ್ತದೆ. ಏನಂತೇಳಿ ಈ ಆಯಿ ಹಿಂದ್ ಮುಂದೆ ಯಾರು ಇಲ್ಲ, ಈ ಆಯಿ ಹಿಂದ್ ಮುಂದೆ ಯಾರಿಲ್ಲ. ಈ ಮನಿನ ಕಬ್ಜಾ ಮಾಡಿದ್ರೆ ಕೇಳೋರು ಯಾರದಾರ? ಈ ಮಗ ಯಾರೇ ಇಲ್ಲ, ಸೊಸೆಯಾರೇ ತಿರ್ಕೊಂಡೈತಿ, ಒಂದು ಸಣ್ಣ ಕೂಸು ತಗೊಂಡೆ ಈ ಮುತ್ತಿ ಏನದಲ್ಲ ಜೀವನ ಮಾಡತ್ತಾಳ. ಇವ್ರಿಗೆ ದಬ್ಬಾಣಿಗೆ ಹಾಕಿದ್ರು ಯಾರು ಕೇಳಂಗಿಲ್ಲ, ಇವ್ರಿಗೆ ಸಾಯಿ ಹೊಡೆದ್ರು ಯಾರು ಕೇಳಂಗಿಲ್ಲ. ಅವ್ರಿಗೆ ಮೋತಿರಾಮ್ ಚವ್ಹಾಣ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಣ ಅವ್ರು ಏನು ಮಾಡ್ಯಾರ, ಡೈರೆಕ್ಟ್ ಡೂಪ್ಲಿಕೇಟ್ ಬಾಂಡ್ ಒಂದು ಫೋರ್ಜರಿ ಮಾಡ್ಯಾರ. ಅದು ಹೆಂಗ್ ಮಾಡ್ಯಾರ, ಇವರು ಸಂಘಟನೆ ಸೇರ್ಪಡೆ ಆಗ್ಬೇಕಾದ್ರ ಒಂದು ಹಕ್ಕುಪತ್ರಕ್ಕೂ ಇದು ಕೊಡ್ತಾರೆ, ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಒಳಗೆ ಇವ್ರದ್ದು ಸಿಗ್ನೇಚರ್ ಇತ್ತು, ಸೈನ್. ಆ ಸೈನ್ ಕಾಪಿ ಮಾಡ್ಯಾರ ಒಂದು ಮಾತ. ಸೆಕೆಂಡ್, ಇವ್ರದ್ದು ಫೋಟೋ ಎಲ್ಲಿ ಸಿಕ್ತಂದ್ರ ಆ ಲೆಟರ್ ಪ್ಯಾಡ್ ಒಳಗೆ ಒಂದು ಫೋಟೋ ಕೊಟ್ಟಿರ್ತಾರೆ, ನಾ ಸಂಘಟನೆ ಒಳಗೆ ಸೇರ್ಪಡೆ ಆಗಿನ ಅಂತೇಳಿ. ಆ ಫೋಟೋ ಕಿತ್ಕೊಂಡು ಆ ನೋಟ್ರಿ ಬಾಂಡ್ ಒಳಗೆ ಹಚ್ಚಾರ. ಆ ನೋಟ್ರಿ ಮಾಡಿದವರು ಲಾಯರ್ ಹೆಸರ ಲಮಾಣಿ ಲಾಯರ್ ಅದಾರ, ಅವರು ನೋಟ್ರಿ ಮಾಡೋರು. ಅವ್ರ ಜೊತೆಗೆ ಮೋತಿರಾಮ್ ಚವ್ಹಾಣ್ ಕೂಡಿ ಇವ್ರು ಡೂಪ್ಲಿಕೇಟ್ ಸೈನ್ ಮಾಡಿ ಇವ್ರ ಜೊತೆಗೆ ಫೋರ್ಜರಿ ಮಾಡ್ಯಾರ. ಈಗ ನಾವು ಜಿಲ್ಲಾ SP ಸಾಹೇಬ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಇವ್ರಿಗೆ ಸರೆಂಡರ್ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಅವ್ರು SP ಸಾಹೇಬ್ರು ನಮ್ಗೆ ಆಶ್ವಾಸನೆ ಕೊಟ್ಟಾರ. ಇವ್ರದ್ದು ಒರಿಜಿನಲ್ ಮಾಲಕರು ಇವರೇ ಅದಾರ, ಡಾಕ್ಯುಮೆಂಟ್ಸ್ ಒರಿಜಿನಲ್ ಇವ್ರ ಕಡೆ ಅದಾರ, ಲೈಟ್ ಬಿಲ್, ನಳದ ಬಿಲ್ ಟೋಟಲ್ ಇವರು ಕಟ್ಟಾಕತ್ತಾರ. ಮತ್ತು ಮನೆ ಕಾರ್ಪೊರೇಷನ್ ಒಳಗೆ ಏನು ಟ್ಯಾಕ್ಸ್ ಕಟ್ತಾರ ಅವರು ಇವರೇ ಕಟ್ಟಾಕತ್ತಾರ. ಇವ್ರು ಎಲ್ಲ ಗೊತ್ತಾಗ್ಯದ SP ಸಾಹೇಬ್ರಿಗೆ. ಟೋಟಲ್ ಮನಿ ಇವ್ರದೇ ಆತ, ಮನಿ ಮೂಲ ಮಾಲಕ ಇವರೇ ಅದಾರ. ಅವ್ರು ಮೋತಿರಾಮ್ ಚವ್ಹಾಣ್ ಫೋರ್ಜರಿ ಮಾಡ್ಯಾನ. ಈ ಸಿವಿಲ್ ಸೂಟ್ ಒಳಗೆ ಬರ್ತದ. ನೀವು ಒಂದು ಸೀದಾ ನಾವು ವ್ಯಾಪಾರ ಮಾಡಿ ಕಳಿಸ್ತೀವಿ, ಕೋರ್ಟ್ ಮುಖಾಂತರ ನಾವು ಡಿಸಿಷನ್ ಮಾಡ್ಕೊಂಬರ್ರಿ, ಅದ್ರ ಮುಂದೆ ನಾವು ಕ್ರಮ ತಗೋತೀವಿ ನಮ್ಗೆ ಆಶ್ವಾಸನೆ ಕೊಟ್ರಿ. ಮೋತಿರಾಮ್ ಅವ್ರು ಹೇಳ್ತಾರೆ, ನಾನು ಇವ್ರಿಗೆ ರೊಕ್ಕ ಕೊಟ್ಟಿದ್ದು ನನ್ನ ಲೆಕ್ಕಕ್ಕೆ ಸಾಕ್ಷಿ ಇದಾವು ನೋಡ್ರಿ. ಆ ಮೋತಿರಾಮ್ ಚವ್ಹಾಣ್ ಅವ್ರ ಕಡೆ ಸಾಕ್ಷಿ ಇದ್ರೆ ಈ SP ಸಾಹೇಬ್ರ ನಾವು ನೇರ ಬಂದಿದ್ದೀವಿ, ಅದು ತೋರಿಸ್ಬೇಕಾಗಿತ್ತಲ್ರಿ. ಬಾಯಿಲಿ ನೋಡ್ರಿ, ಪ್ರಾಕ್ಟಿಕಲ್ ಒಂದು ಬೇರೆ ಆಗ್ತದ, ಓರಲ್ ಒಂದು ಬೇರೆ ಆಗ್ತದ. ಇವ್ರು ಬರೇನ ಓರಲ್ ಹೇಳ್ಕೊತವ್ರೆ, ಪ್ರಾಕ್ಟಿಕಲ್ ತೋರಿಸ್ತವ್ರು ಯಾರು? ಇನ್ನೊಂದು ನೀವು ಹೇಳ್ತೀರಿ ಬಾಂಡ್ ನೋಟ್ರಿ ಮಾಡ್ಕೊಂಡಾರೆ, ನೋಟ್ರಿ ಅವರು ಕೊಡೋರು ಬಂದಿಲ್ಲ ಅಂದ್ರೆ ಅದೇ ಹೇಳತ್ತೀನಲ್ರಿ. ಅವ್ರು ಯಾಕೆ ಮಾಡ್ಯಾರ, ಎಷ್ಟು ದುಡ್ಡು ತಗೊಂಡ್ರ ಅವರು ನೋಟ್ರಿ ಮಾಡೋರು? ನೋಟ್ರಿ ಮಾಡ್ಬೇಕಾದ್ರೆ ಯಾರ್ದು ಪಾರ್ಟಿ ಸಮಕ್ಷ ಇರ್ಬೇಕು, ಕೊಡೋರು ಸಮಕ್ಷ ಇರ್ಬೇಕು, ತಗೊಳೋರ ಸಮಕ್ಷ ಇರ್ಬೇಕು. ಇವ್ರು ಅವ ಒಬ್ಬನೇ ಹೋಗಿ ನೋಟ್ರಿ ಮಾಡಿದ್ರೆ ಇವ್ರು ಇಲ್ಲಿಲ್ಲ. ಆದ್ರೂ ಮೊನ್ನೆ 16 ತಾರೀಕಿಗೆ ನೋಟ್ರಿ ಮಾಡ್ಯಾರ, 16 ಜನವರಿಗೆ, ಹೌದಲ್ರಿ? ಇವ್ರು ಕೊಟ್ಟಾರ 6 ತಿಂಗಳ ಹಿಂದೆ ಕೊಟ್ಟರು ಅಂತಾರ, 16 ತಾರೀಕಿಗೆ ಮಾಡ್ಯಾರ.
ಅವರು ಟೋಟಲ್ ನೋಡ್ರಿ ಅವ ದೊಡ್ಡ ಫ್ರಾಡ್ ಅದಾನ. ಮೋತಿರಾಮ್ ಚವಾನ್ ಈಸ್ ಅ ಬಿಗ್ ಫ್ರಾಡ್. ಎಲ್ಲರಿಗೂ ಫ್ರಾಡ್ ಮಾಡ್ಕೊತೀರಿ ಇರ್ತಾನ್ರಿ. ಸರ್ ಈಗ ನೆಕ್ಸ್ಟ್ ಏನ್ ನೆಕ್ಸ್ಟ್ ಏನಿಲ್ರಿ, ನಾವು ಸೀದಾ APMC ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅದ್ರ ಮ್ಯಾಗ NSC ಇದನ್ನು ಆಗ್ಯದ, ಕೋರ್ಟ್ಗೆ ಕಳ್ಸ್ಯಾರ. ಇವತ್ತು ಅವ್ರ ಮ್ಯಾಗ FR ಹಾಕ್ಯದ. SP ಸಾಹೇಬ್ರಿಗೆ ನಾವು ಡೈರೆಕ್ಟ್ ಆಗಿ ಮಾತಾಡಿದೀವಿ, ಡಾಕ್ಯುಮೆಂಟ್ಸ್ ಆಧಾರ್ ಎಲ್ಲ ಪ್ರೂಫ್ ತೋರಿಸಿದೀವಿ, ಆಶ್ವಾಸನೆ ಕೊಟ್ಟಾರ. ಈಗ ಮುಂದೆ ಏನ್ ಇವ್ರಿಗೆ ನ್ಯಾಯ ಯಾರು ಸಿಗ್ತಾನ ನೋಡ್ಬೇಕ್ರಿ. ನನ್ನ ಮನಿ ಖಾಲಿ ಮಾಡಿಸ್ಕೊಡ್ರಿ. ಇವ್ರು ನೋಡ್ರಿ, ಇವ್ರದ್ದು ಏಜ್ 68 ಅದ ರೀ. ಇವರು ಸೀನಿಯರ್ ಸಿಟಿಸನ್ ಒಳಗೆ ಬರ್ತಾರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರು ಏನಂತಾರ, ಯಾರು ಸಿಟಿಸನ್ ಅದಾರ, ಇವರು ಮುದುಕರು ಅದಾರ, ಅವ್ರಿಗೆ ತಕ್ಷಣ ಕಂಪ್ಲೇಂಟ್ ತಗೋರಿ, ಸೀನಿಯರ್ ಸಿಟಿಸನ್ಗೆ ತಕ್ಷಣ ನ್ಯಾಯ ಕೊಡ್ರಿ, ತಕ್ಷಣ ಅವ್ರಿಗೆ ಕ್ರಮ ತಗೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರ್ರಿ. ಏಜ್ ಆದವ್ರಿಗೆ. ಈಗ ಇವ್ರಿಗೆ ಏಜ್ ಆಗ್ಯದ. ಈಗ ಏನ್ ಇವ್ರಿಗೆ ನ್ಯಾಯ ಸಿಗ್ತದ, ಇವ್ರಿಗೆ ಎಷ್ಟು ದಿವಸ ಒಳಗೆ ನ್ಯಾಯ ಸಿಗ್ತದ, ಅದು ಈಗ ಮುಂದೆ ಕಾದು ನೋಡ್ಬೇಕಾಗ್ಯದ. ಹೋದ ಜೂನ್ ಜುಲೈದಾಗ ರೀ ಇವ ಮುತ್ತುರಾಮ್ ಧರ್ಮು ಚವ್ಹಾಣ ಸೋಮದೇರ್ ಹಟ್ಟಿವ ಅಲ್ಲಿ ಇಂಡಿ AC ಆಫೀಸ್ನಾಗ ಸ್ಟ್ರೈಕಿಗೆ ಬಂದಿದ್ದ, ರೈತರ ಬಗ್ಗೆ ಮಾತಾಡಕತ್ತಿದ್ದ. ಅವಾಗ ಏನಾತು, ನಾನು ಅಲ್ಲೇ ಹೋಗಿದ್ದೆ ನನ್ನೊಂದ್ ಕೆಲಸ ಅಂತ ಹೇಳಿ. ಹೋದಾಗ ಅವ್ರು ಮಾತಾಡದ್ ನೋಡಿ ನಾನು ರೈತರ ಬಗ್ಗೆ ಮಾತಾಡ್ದೆ. ಅವಾಗ ಹೇಳ್ಕೊಂಡ್ ಪರಿಚಯ ರೀ. ಈಗ 5-6 ತಿಂಗಳ ಹೋದ ಜೂನ್ದಿಂದ ನೋಡ್ರಿ, ಜೂನ್ ಜುಲೈಯಿಂದ ನಮ್ಮ ಮನಿ ನಾನು ಎಲ್ಲೂ ಜಾಗಿಲ್ಲ, ನನ್ನ ಮನಿ ಕೊಟ್ಟಿನ ಅವಂಗ ಇರ್ಲಾಕ. ರೈತರ ಬಗ್ಗೆ ಅವ ಹೆಲ್ಪ್ ಮಾಡ್ತಾನಂತಂದು ಅವಂಗ ಬಾಡ್ಗಿ ತೊಗೊಂಡಿಲ್ಲ, ಏನಿಲ್ಲ. ನನ್ ಇನ್ನೊಂದರ ಕಾಲ್ಯಾಗ BLD ರೋಡ್ ಅಲ್ಲಿ ನಂದು ಪತ್ರೆ ಮನಿ ಅದರಿ, ಇಲ್ಲ ನನ್ನ ಕೊಟ್ಟಿನಿ ಅವ್ರು ಇರ್ಲಿಕ್ ಕೊಟ್ಟಿನಿ. ಕೊಟ್ಟ 5-6 ತಿಂಗಳಾತ್. ನನ್ನ ಮೇಲೆ 12 ಲಕ್ಷ ಕೊಟ್ಟಿನಿ, 8 ಲಕ್ಷ ಕೊಟ್ಟಿನಿ, 7 ಲಕ್ಷ ಕೊಟ್ಟಿನಿ, ಅದು ಕೊಟ್ಟಿನಿ, ಇದು ಕೊಟ್ಟಿನಿ, ಇಟ್ಟಂಗಿ ತರಿಸ್ಕೊಟ್ಟಿನಿ, ಆಕಿ ಮನಿ ನಾನೇ ಕಟ್ಸಿನಿ, ಹಿಂಗ ಇಲ್ಲ ಸಲ್ಲದ ಮಾತಾಡಿ ಆ ಮುನ್ಸಿಪಾಲ್ಟಿ ಜಾಗ ಎತ್ತಾಕ ಹೋಗತ್ತ. ನೀವ MLA ನಿಂತಾನಂತ, MLA ಸಾಹೇಬ್ ಆಗವ ಮುನ್ಸಿಪಾಲ್ಟಿ ಜಾಗಕ್ಕೆ ಯಾಕೆ ಆಸೆ ಮಾಡ್ಯ ನೀವ? ನನ್ನ ಜಾಗ ನಾನು ಬಿಟ್ಟು ಕೊಡ್ಲಿಕ್ ನಾ ಸಾಹೇಬ್ರ ಬಳಿ ಬಂದೀನಿ. ನನ್ನ ಜಾಗ ನಾನು ಬಿಟ್ಟು ಕೊಡ್ಲಿಕ್ ಬಂದೀನಿ. ರೈತರ ಪರವಾಗಿ ರೈತರ ಸಲಂದ್ ದುಡಿತಾರತ್ ನಾನು 2 ಮಾತಾಡಿನಿ. ರೈತರ ಸಲಂದ ನಾ ಜಾಗ ಕೊಟ್ಟಿನಿ ಮಾಡತ್ ಹೇಳಿ. ಈಗ ನನ್ನ ಮನಿ ಇಲ್ಲ ಇರ್ಲಾಕ, ಅಲ್ಲಿ ಕಟ್ಟಿನಿ, ಅದು ಇನ್ನ ಅರ್ಧಂಬರ್ಧ ಆಗ್ಯದ. ಕೆಳಗ್ ಪೋರ್ಷನ್ ಮುಗ್ದದ, ಮ್ಯಾಲ ನಾ ಇನ್ನ ಕಟ್ಟೋದಾಗಿಲ್ಲ. ನನ್ನ ಮನಿ ಬೇಕಪ್ಪ, ನನಗ್ ಬಿಡು ಅಂದದಕ್ಕ ನನ್ ಮ್ಯಾಲ ಸಿಕ್ಕಂಗ್ ಬರೋದು, ಬಾಂಡ್ ಬರೋದು. ನನ್ನನ್ನ ನೀ ಯಾರ ಹೇಳಿ ಗಸ್ತಿ ಪೊಲೀಸರು ಕರೆಸಿ ನನ್ನನ್ನ ಗಸ್ತಿ ಪೊಲೀಸರು ಕೈಯಾಗ ಕೊಡೋಣ. ಗಸ್ತಿ ಪೊಲೀಸರು APMC ಅವ್ರು ಬಂದು ಎನ್ಕ್ವೈರಿ ಮಾಡಿ ನಮ್ಮ ಮನಿಗ್ ಬಂದ್ರು. ಅಲ್ಲಿನೂ ನೋಡಿದ್ರಾಗ ಎಲ್ಲ ಕಾಗದ ಪತ್ರ ಎಲ್ಲ ತೋರ್ಸಿನಿ. PSI ಮಾಡೋ ಮುಂದ ಎಲ್ಲ ನಿಂದದಮ್ಮ, ಅವ ಫೋರ್ಜರಿ ಕೆಲಸ ಮಾಡಕತ್ತಾನ, ನಾವೆಲ್ಲ ವಿಚಾರ ಮಾಡ್ತೇವ್ ತಗೋತಂದು ನನಗ ಇಲ್ಲಿ AC ಆಫೀಸಿಗೆ ಬಂದೇವ್, DC ಆಫೀಸ್ SP ಆಫೀಸಿಗೆ ಬಂದೇವ್. ಸಾಹೇಬ್ರ ಹತ್ರ ಎಲ್ಲ ಮಾತಾಡಿನಿ, ನನ್ ಜಾಗ ಇಸ್ಕೊಡ್ಸ್ರಿ ಅಂತ ಹೇಳಿ ನಾ ಕೈ ಮುಗಿದೀನಿ. ಇನ್ನ ಸಂಘಟನೆ ಸಲಂದ ಆ ಸಂಘಟನೆಗಿದ್ದ ನಾವ್ ಹೋಗ್ಲಿಲ್ರಿ. ಆಮೇಲೆ ನನ್ನ ಮನಿ ಸಲಂದ ಕೊಟ್ಟಿನ್ರಿ, ಬಾಡಿಗೆ ಇಲ್ಲ. ಸುಮ್ಮನೆ ರೈತರ ಬಗ್ಗೆ ನಿಮ್ ಜಾಗ ಸಟ್ ಆಗುತ್ತಾನ 4 ತಿಂಗಳು ಇರ್ರಪ್ಪ ಅಂತ ಹೇಳಿ ನಾನ್ ಅಷ್ಟೇ ರೀ. ಈಗ ಅವ್ರು ನಾ ಖರೀದಿ ಮಾಡೀನಿ ಅತ್ತನ್ರಿ, ಏನು ಇಲ್ರಿ, ಬರೇ ಬೋಗಸ್ ನನ್ ಬಳಿ ಎಲ್ಲ ಅದಾವ್. 25 ವರ್ಷದ ಡಾಕ್ಯುಮೆಂಟ್ ಅದಾವ್. 25 ವರ್ಷದ ಅವ ಎಲ್ಲಾ ಡೂಪ್ಲಿಕೇಟ್ ಮಾಡ್ಯಾನ್ರಿ. ನಂದು 20 ವರ್ಷದ ಫೋಟೋ ಹಚ್ಚಿ ಆಮೇಲೆ ಎಲ್ಲಾ ಡೂಪ್ಲಿಕೇಟ್ ಸಹಿ ಮಾಡ್ಯಾನ್ರಿ. ನಂದು ಆ ಸಹಿ ನಂದ ಅಲ್ಲ, ಡೂಪ್ಲಿಕೇಟ್ ಸಹಿ ಮಾಡ್ಯಾನ. ನಂದು 20 ವರ್ಷದ ಹಿಂದಿನ ಫೋಟೋ ಹಚ್ಚಿ ಅದು ಲೂಟ್ರಿ ಮಾಡಿ ತಂದು ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ಯಾನ. ಅವಾಗ ನನ್ ಗೊತ್ತಾಗ್ಯದ, ನಾ ಎಲ್ಲಾರ್ಗ ಹೇಳಿನಿ. ನಂದೇನ್ ನನ್ ಮನಿ ಕಡ್ಸ್ಕೊಡಲ್ರಿ, ನನ್ ಮನಿ ಬೇಕು. ಮುನ್ಸಿಪಾಲ್ಟಿ ಜಾಗ ಅದ್ರಿ, ಆ MLA ಇದ್ದವ ಮುನ್ಸಿಪಾಲ್ಟಿ ಜಾಗಕ್ಕೆ ಅಂದ್ರೆ ಆಸೆ ಮಾಡ್ತಾರನ ಹೇಳ್ರಿ ನೋಡೋಣ. ಇರ್ಲಿ ಅಂತ ಹೇಳಿ ರೈತರ ಬಗ್ಗೆ ಮಾಡ್ತಾರ ಅಂತ ಹೇಳಿ ನಾನ್ ಜಾಗ ಈ ಖಾಲಿ ಬಿದ್ದದ, ತಗೋಪ್ಪ ನಾ ಅಲ್ಲಿ ದರ್ಗಾದಾಗ ಮನಿ ಕಟ್ಸಿ ನಾ ಇರ್ತೀನಿ, ನೀ ಎಲ್ಲಾರು ಸಿಗುತ್ತಾನ ನೀ ಮಾಡ್ಕೋ, ಖಾಲಿ ಮಾಡಿಕೊಡು ಅಂದದಕ್ಕ ಖರೀದಿನೇ ಹಾಕೊಂಡಿನಿ ಅಂತ ಹೇಳ್ಯಾನ್ರಿ ಅವ. ನನ್ ಮುಂದ್ ಅಲ್ರಿ, ಪೊಲೀಸರು ಮುಂದ್ ಹೇಳ್ಯಾನ್ರಿ. ನಾನು ಅಲ್ಲೇ ಇದ್ದೆ. ಅವಾಗ ನೀವು APMCಗೆ ಹೋಗ್ರಿ ಅಂದ್ರು. ನಾ APMCಗೆ ಹೋಗಿ ಎಲ್ಲಾ ಪೇಪರ್ ತೋರ್ಸಿನಿ. PSI ಮೇಡಮ್ ಕಡೆ ನನ್ನ ಎಲ್ಲಾ ಪೇಪರ್ಸ್ ಅದಾವ್ 25 ವರ್ಷದ್ದು. ಹಿಂಗಾಗಿ ನನ್ ಮನಿ ಕೊಡಿಸ್ಕೊಡ್ರಿ ಅಂತ ನಾ ಸಾಹೇಬ್ರ ಬಲಿ ಬಂದೀನಿ. ನನ್ಗೆ ಯಾರು ಇಲ್ಲ, ನನ್ ಮೊಮ್ಮಗಳದ್ರಿ, ಮಗ ಇದ್ದವ ಸೊಸಿ ತೀರ್ಕೊಂಡಾಳ, ಸಣ್ಣ ಮೊಮ್ಮಗಳು ಕರ್ಕೊಂಡ್ ನಾ ಈ ದರ್ಗಾದ್ ಮನ್ಯಾಗ ಅದೀನಿ. ನನಗಿದು ದೂರ ಆಗ್ಲಿಕತ್ತದ, ನನ್ಗ್ ವಯಸ್ಸಾಗ್ಯದ, ನಾ ಮನ್ಯಾಗ ಬಂದಿರ್ತೀನಿ ಅಂತ ಹೇಳಿನ್ರಿ. ನಾ ಅದಕ್ಕೆ ಇಟ್ಟೆಲ್ಲ ಆಟ ಹೊಡ್ಯಾನ ನೋಡ್ರಿ. ಆ ಮನಿ ಕಸ್ಕೊಳ್ಳೋ ಸಲ ಆಟ ಹೊಡ್ಯಾನಿವ. ಡೂಪ್ಲಿಕೇಟ್ ಸಹಿ ಮಾಡ್ಯಾನ, ಎಲ್ಲ ಮಾಡ್ಯಾನ. ಮುದಿ ಕೆಣ್ಮಗಳ ಅಂತ ಹೇಳಿ ನಾನು ಮೋಸ ಮಾಡ್ಲಕತ್ತಾನ.
ನನಗ್ ವಯಸ್ಸಾಗ್ಯದ ಸೀನಿಯರ್ ಸಿಟಿಜನ್ ನನಗೆ ಹೆಚ್ಚು ತಿರ್ಗಾಡ್ಲಕ್ ಆಗೋಲ್ಲ ಪರಿಚಯ ಆದ್ರೆ ನಿಮಗೆ ಇವ್ರು? ನನಗೆ ಇಂಡಿ AC ಆಫೀಸ್ ಪರಿಚಯ ಆದ್ರಿ ಹಾ ರೀ. ಅಲ್ಲಿಂದ ಪರಿಚಯ ಈಗ ಹೋದ ಜೂನ್ ಜುಲೈ ಪರಿಚಯ ಆಗ್ಯಾನ್ರಿ ಈ ಒಂದ್ 7-8 ತಿಂಗಳ ಆತ್ರಿ ಅವ್ನ ಪರಿಚಯ ಆಗಿ 7-8 ತಿಂಗಳದಾಗ ಯಾರೇ 12 ಲಕ್ಷ 15 ಲಕ್ಷ ಯಾರೇ ರೊಕ್ಕ ಕೊಡ್ತಾರೇನ್ರಿ ಇನ್ನೊಂದು ಅವ್ರು ರೊಕ್ಕ ಕೊಟ್ಟಾರತ್ತಂದ್ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಮತ್ತೆ. ಇಲ್ಲ ನಾ ತಗೊಂಡಿಲ್ಲ ನಾನ್ ಬೇಕಾದ್ರೆ ಇಡೀ ನಂದ್ ಎಲ್ಲಾ ಚೆಕ್ ಮಾಡ್ರಿ ನೀವು ಹಾ. ನಾನ್ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ ಆಗ ನಾನ್ ಚಾನ್ ಕೊಟ್ಟಿ ಊರ ನಂದ್ ಅದ್ ಗಂಡನ ಆಸ್ತಿ ಅದ ಆಗ ಇನಾಮದಾರ್ ಕೊನೆ ಮುನ್ಸಿಪಾಲಿಟಿ ಜಾಗ 25 ವರ್ಷ ಇದೀನಿ ನಾ ನೌಕರಿ ಮಾಡಿ ರಿಟೈರ್ಡ್ ಆಗಿಂದ ಈ ಮನಿ ಕಟ್ಸಿನ ಅವ್ರು ನಿಮ್ಗೆ ರೊಕ್ಕ ಕೊಟ್ಟಿದ್ದು ಸಾಕ್ಷಿ ಅದ ಹೇಳ್ತಾರಲ್ಲ. ಆ ಸಾಕ್ಷಿ ಅದ ಅವ್ರ ತಮ್ಮ ಸಂಘಟನೆ ಒಳಗ್ ಬಂದವ್ರೆಲ್ಲ ಸಾಕ್ಷಿ ಕೊಟ್ಟಾರ್ರಿ ನಾವ್ ನಮ್ಮ ಒಳಗೆ ಯಾರು ಕೊಟ್ಟಿಲ್ಲ ನಮ್ಮ ಇದ್ರೊಳಗ ಅವ್ರ ಮತ್ತೆ ದಾಖಲೆ ಅದ. ಎಲ್ಲಾ ಡೂಪ್ಲಿಕೇಟ್ ಅದರಿ ನೀವು ಸಿಗ್ನೇಚರ್ ಮಾಡಿದ್ರೆ ನಾ ಮಾಡಿಲ್ಲ ನಾ ಸಿಗ್ನೇಚರ್ ಮಾಡಿಲ್ಲ ನಿಮ್ದು ಆಯ್ತಾ ಅಲ್ಲದು ನನ್ ಸಿಗ್ನೇಚರ್ ಅಲ್ಲ ಸಿಗ್ನೇಚರ್ ಅಂದ್ರೆ ಯಾವ ಹೆಸರಿಂದ ಹಾಕಿದ್ರು? ನಾ ಅವ್ರ ಸಂಘಟನೆ ಇದು ಇದ್ದನ್ರಿ ಸಂಘಟನೆ ಕಾರ್ಯ ಇದ್ದೆ ನಾ ಅಲ್ಲಿ ಅವ್ರ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಒಳಗ ಮೋತುರಾಮ್ ಚವ್ಹಾಣ ನಿಮ್ಗೂ ಏನೋ ಒಂದು ಪೋಸ್ಟ್ ಕೊಡ್ತೀನಿ ಅದ್ ಕೊಡ್ತೀನಿ. ಎಲ್ಲ ಪೋಸ್ಟ್ ಕೊಟ್ಟನ ನಾ ಪೋಸ್ಟಿಗೆ ಅಲ್ಲೇ ತಮ್ಮ ಬರೋದ್ ಕಳ್ಸಿನ್ರಿ ನಾ ಹಾ. ನನಗೇನು ಬೇಡ ನಿನ್ ಸಂಘಟನೆ ಏನ್ ಬೇಡ ಬರೋದ್ ಕಳ್ಸಿನ್ರಿ ಅವ್ನ ಹಾ. ನಿಂದ ಏನ್ ರಾಜ್ಯಾಧ್ಯಕ್ಷ ಬೇಡ ಗೌರವ ಅಧ್ಯಕ್ಷ ಬೇಡ ನನಗೇನು ಬೇಡಪ್ಪ ನನ್ ಮನಿ ಬಿಡುವತ್ ಏನ್ರಿ ಅದು ಕೊಟ್ಟೆ 3 ತಿಂಗಳಾತ್ರಿ ಅವಾಗ ಕೊಟ್ಟು ಐತ್ರಿ ನಾನ್ ಬರ್ಲಿ ಇಲ್ಲಿ ಐತ್ ಬೇಕಾದ್ರೆ ಫೋಟೋ ಹೊಡ್ಕೋತೀರಿ ಹೊಡ್ಕೋರಿ ಏನ್ರಿ ನಿಮ್ಮ ನಡೆ ಏನ್ರಿ ಮುಂದೆ? ಆ ನನ್ ಮನಿ ಖಾಲಿ ಮಾಡೋದು ಅಟ್ಟೇರಿ ನಂದು ನನ್ ಗಂಡನು ನಂದು ಏನಂದ್ರಿ ಇವತ್ತು ಭೇಟಿ ಆಗಿರ್ತಾರೆ? SP ಸಾಹೇಬ್ರಿಗೆ ಭೇಟಿಯಾಗಿನ್ರಿ ಅದು ನಮ್ಮೆಲ್ಲಾ ನನ್ ಮಕ್ಳಿಗೆ ಹೇಳ್ಯಾರ್ರಿ ಅವ್ರು ಈ ಸೂಪರ್ಗೆ ಇವ್ರಿಗೆ ಹಿರಿಯರ್ ಎಲ್ಲರಿಗೆ ಹೇಳ್ಯಾರ್ರಿ ಅವ್ರು ನನಗ ಈಗ ವಯಸ್ಸಾಗ್ಯದ್ರಿ ನನಗ ಇದು ಆಗೋಲ್ದು ನಾ ಇವ್ ಮಕ್ಳಿಗೆ ಒಪ್ಪಿಸ್ಬಿಟ್ಟಿನ್ರಿ ಅದ್ ಏನಾರ ಮಾಡಿ ನನಗ ಮನಿ ಈಸ್ಕೊಡ್ಸ್ರಿ ನಾ ಬಂದ್ ಅಲ್ಲಿ ಇರ್ತೀನಿ ಅಂತ ಹೇಳಿ ತಮ್ಮ ಹೆಸರು? ಇಂದುಮತಿ ಬಸವರಾಜ್ ಜಾಲ್ವಾದಿ ಸಾಕಿನ್ ಚಾನ್ ಕೊಟ್ಟೆ ನಾನು ಗಂಡನ್ ನೌಕರಿ ಅನುಕಂಪದ ಆಧಾರ ಮೇಲೆ ನೌಕರಿ ಮಾಡಿ ಗಂಡನ್ ನೌಕರಿ ದಂಡಿಗೆ ಹಚ್ಚಿ ಈಗ ಪತ್ರೆ ಶೆಡ್ನಾಗ 25 ವರ್ಷ ಇದ್ದು ನನ್ ನೌಕರಿ ರಿಟೈರ್ಡ್ ಆಗಿಂದ ಅಲ್ಲಿ BDO ಪ್ಲಾಟ್ ನಾಗ ಮನಿ ಮಾಡ್ಕೊಡದೀನಿ ನನಗ ಅಲ್ಲಿ ದೂರ ಆಗ್ತದ ದವಾಖಾನಿಗೆ ಅದಕ್ ನನ್ ಮನಿ ಈಸ್ಕೊಡಸ್ರಿ ಅಂತ ಹೇಳ್ತೀನಿ ನಾನು ಮುನ್ಸಿಪಾಲಿಟಿ ಜಾಗ ಹೆಸರು? ಹಾ ನಿಮ್ಮ ಹೆಸರು? ಇಂದುಮತಿ ಬಸವರಾಜ್ ಜಾಲ್ವಾದಿ